ಸುಹಾಸ್ ಶೆಟ್ಟಿ ಕೇಸನ್ನ ಇದೀಗ ಅವರ ಕೊಲೆ ಕೇಸನ್ನ ಎನ್ಐಎಗೆ ವಹಿಸಲಾಗಿದೆ. ಬಿಜೆಪಿ ಅದನ್ನ ಹೃತ್ಪೂರ್ವಕವಾಗಿ ವೆಲ್ಕಮ್ ಮಾಡ್ತೀವಿ ಅಂತ ಇದ್ದಾರೆ. ಕಾಂಗ್ರೆಸ್ನವರು ಯಾಕೆ ನಮ್ಮಲ್ಲಿರುವಂತಹ ಪೊಲೀಸರು ಅದಕ್ಕೆ ಸಾಮರ್ಥ್ಯ ಇರಲಿಲ್ವಾ ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಈಗ ಶುರು ಮಾಡೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ನಮ್ಮ ಜೊತೆ ಇದ್ದಾರೆ. ಸಾದಿಕ್ ಪಾಷಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಶ್ರೀರಾಮ್ ಸೇನೆಯಿಂದ ಸುಂದರೇಶ್ ನರ್ಗಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಕಡೆಯಿಂದ ರಘು ದೊಡ್ಡೇರಿ ಅವರು ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಘು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಬಿಜೆಪಿಯಿಂದ ರತನ್ ರಮೇಶ್ ಪೂಜಾರಿ ಅವರು ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. JDS ನಿಂದ ನಾಗೇಂದ್ರ ಬಾಬು ಅವರು ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ರಘು ದೊಡ್ಡೇರಿ ಅವ್ರನ್ನೇ ಕೇಳ್ತೀನಿ, ಯಾಕಂದ್ರೆ ಸುಹಾಸ್ ಶೆಟ್ಟಿ ಅವರ ತಾಯಿಯ ಬೈಟ್ ಕೇಳಬೇಕಾದ್ರೆ ಯಾವೊಬ್ಬ ಒಂದು ರಾಜ್ಯ ಸರ್ಕಾರದ ಲೀಡರ್ಸ್ಗಳು ಕೂಡ ನಮ್ಮ ಮನೆಗೆ ಬರಲೇ ಇಲ್ಲ, ನನ್ನ ಮಗ ಸಾವನ್ನಪ್ಪಿದಾಗ ಒಂದು ಸಾಂತ್ವನದ ಮಾತು ಹೇಳಿಲ್ಲ ಅಂತ ಇದ್ರು. ಯಾಕೆ ಸರ್ ಟೈಮ್ ಸಿಗ್ಲಿಲ್ವಾ ಹೋಗಕ್ಕೆ? ಅಲ್ಲ ನೋಡಿ, BJP ಅವರಾದ್ರೆ BJP ಅವರು ಉತ್ತರ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ರೌಡಿ ಶೀಟರ್ ಮನೆಗೆ ನಾವೇನಾದರೂ ಹೋಗಿದ್ದಿದ್ರೆ, ರೌಡಿ ಶೀಟರ್ ಅಂತ ನಾವೆಲ್ಲ ಹೇಳಿರೋದು BJP ಸರ್ಕಾರದ ಹಿಂದಿನ ಸರ್ಕಾರದಲ್ಲಿ ಸುಹಾಸ್ ಶೆಟ್ಟಿ ಅವರನ್ನು 2022ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಅರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಸುಹಾಸ್ ಶೆಟ್ಟಿಯನ್ನು ಒಬ್ಬ ರೌಡಿ ಶೀಟರ್ ಅಂತ ಡಿಕ್ಲೇರ್ ಮಾಡಿದ್ದು ಅವರೇನೆ, ಒಬ್ರು ಕೇಸ್ ಹಾಕಿದ್ದು ಅವರೇನೆ. ಸೊ ಇವತ್ತು ನಾವು ಒಬ್ಬ ರೌಡಿ ಶೀಟರ್ ಮನೆಗೆ ಏನಾದರೂ ನಾವು ಹೋಗಿದ್ದಿದ್ರೆ, ಸೊ ಯಾವ ಮೆಸೇಜ್ ಹೋಗ್ತಾ ಇತ್ತು? ಅವರೇನೋ ರೌಡಿ ಶೀಟರ್ ಅಲ್ಲ, ಏನಾದರೂ ಈ ದೇಶಕ್ಕೆ ಸಾಧನೆ ಮಾಡಿರೋರಾಗಿದ್ದಿದ್ರೆ ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತಿದ್ವಿ. ಓಕೆ, ಸೊ ಅವರು ರೌಡಿ ಶೀಟರ್ ಅಲ್ಲ ಅಂದ್ರೆ ನಾವು ಹೋಗ್ತಾ ಇದ್ವಿ. ಬಟ್ ರೌಡಿ ಶೀಟರ್ ಮನೆಗೆ ಹೋಗಿದ್ದೆ ಅನ್ಕೊಳ್ಳಿ, ರೌಡಿ ಶೀಟರ್ ಮನೆಗೆ ಹೋದ್ರು ಅಂತೇಳಿ ಇನ್ನ ಇವರೇ ಗಲಾಟೆಯನ್ನು ಶುರು ಮಾಡ್ತಿದ್ರು. ಆ ದೃಷ್ಟಿಯಿಂದ ಅದು ಬಿಡೋಣ. ಅಥವಾ ಮೊದಲನಾಗಿ ಇವತ್ತು ವಿಚಾರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು NIAಗೆ ಏನು ಕೊಟ್ಟಿದ್ದಾರೆ. ಆದರೆ ಕಳೆದ BJP ಸರ್ಕಾರದ ಅವಧಿಯಲ್ಲಿ ಸರಿಸುಮಾರು 28 ಕೊಲೆಗಳಾದವು. 28 ಕೊಲೆಗಳಾಗಿ 16 ಕೇಸ್ಗಳು ಇನ್ನೂ ಓಪನ್ ಆಗಿದ್ದಾವೆ. 16 ಕೇಸ್ಗಳನ್ನು ಬಿಟ್ಟು ಕೇವಲ ಇದೊಂದು ಸುಹಾಸ್ ಶೆಟ್ಟಿ ಕೇಸನ್ನು ಮಾತ್ರ ಕೊಟ್ಟಿದ್ದಾರೆ. ಅಂತಂದ್ರೆ BJP ಅವ್ರಿಗೆ ಸುಹಾಸ್ ಶೆಟ್ಟಿ ಕೇಸನ್ನು ಕರ್ನಾಟಕ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಭಯ ಯಾಕೆ ಅಂತ ಹೇಳಿದ್ರೆ, ಒಂದು ನಿಮಿಷ, ನಾನು ಭಯ ವ್ಯಕ್ತಪಡಿಸ್ತಾ ಇಲ್ಲ, ನಾನು ಭಯ ವ್ಯಕ್ತಪಡಿಸಿಲ್ಲ. ಆದ್ರೆ BJP ಅವರು ಏಕಾಏಕಿ ಕೇಂದ್ರ ಸರ್ಕಾರ, ಹೋಮ್ ಮಿನಿಸ್ಟರ್ ಕೇಂದ್ರ ಗೃಹ ಇಲಾಖೆ ಏಕಾಏಕಿ ಈ ಕೇಸನ್ನ ಇದೊಂದನ್ನ ಮಾತ್ರ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಅನುಮಾನ ಮೂಡ್ತಾ ಇರೋದು ಯಾಕೆ ಅಂತಂದ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ಅದು ಒಂದ್ ನಿಮಿಷ. ಸೊ NIA ಅಲ್ಲ, ನಾನು ಹೇಳ್ತೀನಿ, ಎಷ್ಟು 28 30 ಕೇಸ್ಗಳಿದಾವೆ, 30 ಕೊಲೆ ಕೇಸ್ಗಳು. ಇದರಲ್ಲಿ ಒಂದ್ ನಿಮಿಷ, ನಾನು ಬರ್ತೀನಿ. ಹಾಗಾಗಿ ಸೊ ಈ ಕೇಸ್ಗಳನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ನನ್ನ ಅನುಮಾನ ಯಾಕೆ ಮೂಡ್ತಾ ಇದೆ ಅಂದ್ರೆ, BJP ಅವರು ಸುಹಾಸ್ ಶೆಟ್ಟಿ ಅಥವಾ BJP ಅವರು ಮಾಡ್ತಾ ಇರ್ತಕ್ಕಂಥ ಅಕ್ರಮ ವ್ಯವಹಾರ ಏನಿರ್ಬೋದು, ಆ ಕೋಸ್ಟಲ್ ಅಲ್ಲಿ ನಡೀತಾ ಇರ್ತಕ್ಕಂಥ ಕರ್ಮಕಾಂಡ ಏನು, ಸಾವಿರಾರು ಕೋಟಿ ಗೋಲ್ಡ್ ಏನಾದ್ರೂ ಸ್ಮಗಲ್ ಆಗ್ತಾ ಇದೆಯಾ, ಬೇರೆ ಬೇರೆ ಐಟಮ್ಸ್ಗಳು ಸ್ಮಗಲ್ ಆಗ್ತಾ ಇದೆಯಾ, ಅಥವಾ ಕೋಸ್ಟಲ್ ಅಲ್ಲಿ ಏನ್ ನಡೀತಿದೆ, ಅಥವಾ ಅಷ್ಟು ಅಗಾಧವಾದಂತ ಪೊಲೀಸ್ ಹಾಗಾಗಿ ಈ ಕರ್ನಾಟಕ ಪೊಲೀಸ್ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ BJPಯ ಬಂಡವಾಳ ಬಯಲಾಗ್ತದೆ ಅಂತ ಹೇಳಿ ಅದನ್ನ ಮುಚ್ಚಿಡಲು ಬಿಜೆಪಿಯ ಅವ್ಯವಹಾರಗಳನ್ನು ಮುಚ್ಚಿಡಲು ಇವರು NIAಗೆ ಕೊಟ್ಟು ಅದನ್ನು ಮುಚ್ಚಿಕೊ ಪ್ರಯತ್ನ ಮಾಡ್ತಾರೆ. ಮತ್ತೆ ಯಾಕೆ ಕೊಟ್ಟರು? ಗೋಲ್ಡ್ಸ್ ಮಾಡಲ್ಲ, ಅಲ್ಲಿ ಕರಾವಳಿ ಏನ್ ನಡೀತಾ ಇದೆ, ಬಿಜೆಪಿ ಏನೇನ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಹೋಗ್ರೆ ಆ ಇನ್ವೆಸ್ಟಿಗೇಷನ್. ಹೌದು, ಒಂದ್ ನಿಮಿಷ, ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಮುಚ್ಚಿಡಲು NIA ಮುಖಾಂತರ ಮುಚ್ಚಾಕಲು, ಬಿಜೆಪಿಯ ಕರ್ಮಕಾಂಡಗಳನ್ನು ಮುಚ್ಚಾಕಲು ಇವತ್ತು NIA ಕೊಟ್ಟಿದ್ದಾರೆ. ಓಕೆ, ರೌಡಿ ಶೀಟರ್ ಅಂತ ಇವರು ಹೇಳಿದ್ದಾರೆ. ಒಬ್ಬ ರೌಡಿ ಶೀಟರ್ಗೆ ಇವತ್ತು NIA ತಗೊಂಡು ಹೋಗ್ತಾರೆ ಅಂತಂದ್ರೆ, ಆ ರೌಡಿ ಶೀಟರ್ ಹಿಂದೆ ಅಥವಾ ರೌಡಿ ಶೀಟರ್ಗೆ ಏನ್ ವಿಚಾರ ಗೊತ್ತಿತ್ತು, ಬಿಜೆಪಿಯವ್ರ ಕರ್ಮಕಾಂಡ ಏನ್ ಗೊತ್ತಿತ್ತು, ಏನೇನ್ ಅವ್ಯವಹಾರಗಳನ್ನ ಬಿಜೆಪಿ ಕರಾವಳಿನಲ್ಲಿ ಮಾಡ್ತಾವ್ರೆ, ಆ ಕರಾವಳಿಯ ಕರ್ಮಕಾಂಡವನ್ನ ಜನತೆಗೆ ಏನಾದ್ರು ಮುಂದುವರಿತಾ ಇದ್ರೆ ಸುಮ್ಮನೆ ಯಾವ್ದಾವ್ದೋ ಕೇಸ್ಗಳನ್ನ ಹಾಕಿ ಒಳಗೆ ರೌಡಿ ಶೀಟರ್ ಅಂತ ಮಾಡಿದ್ದಾರೆ ಅಂತ ಎಷ್ಟೋ ಜನ ರೌಡಿ
ಶೀಟರ್ ನಾನಲ್ಲ ಹಾಕಿರೋದು, ಅಲ್ಲ, ನಮ್ಮ ಸರ್ಕಾರ ಅಲ್ಲ. ಶೀಟರ್ ರೌಡಿ ಯಾರು ಶೀಟರ್ ಕೇಸ್ ಹಾಕಿರೋದು ಬಿಜೆಪಿ ಅವರು, ಅವ್ರಿಗೆ ಕೇಳಿ. ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ನಿಮ್ಮ ಪಕ್ಷ ಸಾಚದ ಪಕ್ಷ ಆಗಿದ್ರೆ ದೊಡ್ಡಬಳ್ಳಾಪುರದಲ್ಲಿ ನಾನು ಗೋಮಾಂಸ ಹಿಡಿದಿನಲ್ಲ, ನನ್ನ ರೌಡಿ ಶೀಟರ್ ಮಾಡಿದ್ರೆ ಯಾವ ನೈತಿಕತೆ ಐತ್ರಿ ನಿಮ್ಮ ಪಕ್ಷಕ್ಕೆ? ಯಾವ ಯೋಗ್ಯತೆ ಐತ್ರಿ? ಅಲ್ಲ ನೋಡಿ, ಈಗ ಫಸ್ಟ್ ರಿಯಾಕ್ಷನ್ ನೋಡಿ, ಇಲ್ಲ ಹೇಳಿ. ಇಲ್ಲ ಈಗಲೇ ಇಂಟರಪ್ಟ್ ಆಗೋದು ಬೇಡ. ಓಕೆ, ರಘು ದೊಡ್ಡವರು ಮುಗಿತು.